ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಗಿಡ ನೋಡೋಕ್ಕೆ ಖುಷಿ ಆಗುತ್ತೆ. ಚೆನ್ನಾಗಿ ಹೂ ಬಿಡ್ತಾ ಇದೆ. ಹುಳ ಎಲ್ಲ ತಿಂದು ಹಾಳಾಗ್ಬಿಟ್ಟಿತ್ತು. ಇವಾಗ ಅದೇ ಮತ್ತೆ ಚಿಗುರಿ ಮತ್ತೆ ಚೆನ್ನಾಗಿ ಹೂ ಬಿಡ್ತಾ ಇದೆ. ಇಷ್ಟೇ ಅಲ್ಲ, ಗಿಡ ತುಂಬ ಹೂವಿರುತ್ತೆ. ಪ್ರತಿದಿನ ಹೂ ಕೀಳ್ತಾನೆ ಇರ್ತೀವಿ. ಈ ಗಿಡ ಸ್ಪೆಷಾಲಿಟಿ ಏನಂತಂದರೆ, ಒಂದೊಂದು ದಿವಸ ನೋಡಿದರೆ ಒಂದೊಂದು ಥರ ಹೂವಿರುತ್ತೆ. ಅಂದರೆ ಫುಲ್ಲು ಪಿಂಕ್ ಕಲರ್ ಇರುತ್ತೆ, ವೈಟ್ ಮಿಕ್ಸ್ ಇರುತ್ತೆ, ಇನ್ನೊಂದು ವೈಟೇ ಜಾಸ್ತಿ ಇರುತ್ತೆ. ಆ ಥರ ಬೇರೆ ಬೇರೆ ಥರ ಎಲ್ಲ ಹೂ ಬಿಡುತ್ತೆ. ನಂಗೆ ಅದೇ ಇಷ್ಟ ಆಯಿತು. ಹಾಗೆ ಜಾಸ್ತಿ ಹೂ ಕೂಡ ಬಿಡುತ್ತೆ. ನಂತರ ತೋಟಕ್ಕೆ ಹೋಗಿ ಹಸು ಕಟ್ಟಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ನಾನು ಮತ್ತು ನಿತ್ಯ ಇಬ್ಬರು ಹೋಗಿ ಹಸು ಕಟ್ಟಿ ಒಂದು ಒಳ್ಳೆ ವಾಕ್ ಮುಗಿಸ್ಕೊಂಡು ಬಂದ್ವಿ. ಲಡ್ಡು ಬಂದಿರಲಿಲ್ಲ, ನಾವಿಬ್ಬರೇ ಹೋಗಿದ್ದು. ಲಡ್ಡುಗೆ ಸಿಕ್ಕಾಪಟ್ಟೆ ಭಯ. ಅವಳು ಹುಟ್ಟಿದಾಗಿಂದ ಹಸುಗಳನ್ನ ನೋಡ್ಕೊಂಡೇ ಬೆಳೆದಿದ್ದಾಳೆ. ಆದ್ರೂ ನಾಯಿ, ಬೆಕ್ಕು, ಪ್ರಾಣಿ ಅಂದ್ರೇ ಭಯ ಅವಳಿಗೆ. ಟೋಟಲಾಗಿ ಹೇಳ್ಬೇಕಂತಂದರೆ ಹಸುಗಳು ಕಂಡ್ರೆ ದೂರದಲ್ಲಿ ಬರ್ತಾಯಿದ್ರೆ ಫಸ್ಟೆಲ್ಲ ಓಡೋಗಿ ಕದ ಹಾಕ್ಕೊಂಡು ಒಳಗೆ ನಿಂತ್ಕೊಂಡು ಕಿಟಕಿಯಲ್ಲಿ ನೋಡ್ತಾ ಇರ್ತಾಳೆ. ಅಷ್ಟು ಭಯ ಆಗುತ್ತೆ. ಹಾಗೆ ಇದು ಡಸ್ಟ್ ಹೊಡೆಸಿದ್ವಲ್ಲ, ಆವಾಗ ಇದು ಈ ಥರ ಕೆಳಗೆಲ್ಲ ಚೆಲ್ಬಿಟ್ಟಿತ್ತು. ಕಾಕಡ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನೀರು ಹಾಕೋದಕ್ಕೆ ಆಗ್ತಾ ಇಲ್ಲ. ನೀರು ಹಾಕಿದರೆ ಅಲ್ಲಿ ಹೈಟ್ ಇರೋದ್ರಿಂದ ನೀರೆಲ್ಲ ವಾಪಸ್ ಈ ಕಡೆ ಸಿಮೆಂಟ್ ಮೇಕೆನೇ ಬರುತ್ತೆ. ಅದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಕಾಕಡ ಗಿಡ ಪಕ್ಕಕ್ಕೆ ಬರ್ತಾನೆ ಇದೆ. ಒಂದು 3-4 ಹೊಸ ಗಿಡಗಳು. ಈ ಗಿಡಗಳನ್ನು ತುಂಬ ಕೇರ್ ಮಾಡಬೇಕಂತೇನಿಲ್ಲ. ಜಸ್ಟ್ ಗೊಬ್ಬರ ಹಾಕಿ ಒಂದು 3 ದಿನಕ್ಕೆ 4 ದಿನಕ್ಕೆ ನೀರು ಹಾಕ್ತಾ ಬಂದರೆ ಸಾಕು. ಪಾಟಲ್ಲಿ ಇಲ್ವಲ್ಲ, ನೆಲದಲ್ಲಿರೋದು. ಹಾಗಾಗಿ ಅಷ್ಟು ಮಾಡಿದ್ರೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಮಗ್ಗು ಹಾಕ್ತಾನೆ ಇರುತ್ತೆ, ಚಿಗುರು ಬರ್ತಾನೆ ಇರುತ್ತೆ, ಹೂ ಬಿಡ್ತಾನೆ ಇರುತ್ತೆ. ಹಾಗಾಗಿ ನನಗೆ ಈ ಗಿಡ ತುಂಬಾ ಇಷ್ಟ, ಕಾಕಡ ಮತ್ತು ಕನಕಾಂಬರ. ಮನೆ ಹಿಂದೆ ಇದ್ದಿದ್ದು ಒಂದು ವೆಹಿಕಲ್ ಹೋಗಿ ಅದು ಹಾಳಾಯಿತು. ಇದು ಮನೆ ಮುಂದೆ ತುಂಬ ಚೆನ್ನಾಗಿ ಬಂದಿದೆ. ಮಣ್ಣೆಲ್ಲ ತೆಗೆದು ಸ್ವಲ್ಪ ಜಾಗ ಮಾಡಿ ನೀರು ಹಾಕ್ತೆ. ತುಂಬ ದಿನ ಆಗಿಬಿಟ್ಟಿತ್ತು ನೀರು ಹಾಕಿ. ಹಾಗಾಗಿ ಆ ಕೆಲಸ ಫಸ್ಟ್ ಮುಗಿಸ್ಕೊಂಡೆ. ನಂತರ ಬಟ್ಟೆ ಹಾಕೋದಿತ್ತು. 2-3 ಸಲ ಹಾಕುವಷ್ಟು ಬಟ್ಟೆ ಆಗಿಬಿಟ್ಟಿದೆ. ವೈಟ್ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ನೆನೆಸಿ ಎತ್ತಿಟ್ಟಿದ್ದೆ. ನನ್ನ ಮಗಳು ಬಂದು ಅದಕ್ಕೊಂದು ಬೇರೆ ಕಲರ್ದು ಶರ್ಟ್ ಹಾಕ್ಬಿಟ್ಲು. ಅಂದರೆ ನೆನೆಸಿಟ್ಟು ಹಾಕಿದರೆ ಚೆಂದ ವಾಶ್ ಆಗುತ್ತೆ. ಅಂದರೆ ಸ್ವಲ್ಪನೂ ಕಾಲರ್ ಹತ್ರ ಆಗಿರ್ಬೋದು, ಎಲ್ಲೂ ಕಲೆ ಸ್ವಲ್ಪನೂ ಉಳ್ಕೊಳ್ಳೋದಿಲ್ಲ. ನೀಟಾಗಿ ವಾಶ್ ಆಗುತ್ತೆ. ಇವತ್ತು ಬೆಳಗ್ಗೆ ತಿಂಡಿ ಗೊಜ್ಜನ್ನು ಮಾಡಿದ್ದೆ. ಬೇಗನೆ ಆಗುತ್ತೆ. ಜಾಸ್ತಿ ಕೆಲಸ ಇದ್ದಿದ್ದ ದಿನ ಈಸಿಯಾಗಿ ಆಗುವಂತಹ ಕೆಲಸಗಳನ್ನೇ ಮಾಡ್ಕೊಳ್ತೀನಿ. ನಂತರ ಒಂದು ಸಲ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ, ಅದನ್ನು ತೊಗೊಂಡು ಬಂದು ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಕಲರ್ ಬಟ್ಟೆಗಳನ್ನೆಲ್ಲ ಹಾಕ್ತೀನಿ. ಈ ಥರ ಸಪ್ರೇಟ್ ಮಾಡಿ ಜಾಲಿಸಿ ಒಣಗಾಕಿ, ಮಿಷಿನ್ ಜಾಲಿಸಿದ್ರೂ ಕೂಡ ನಾನು ಇನ್ನೊಂದು ಸಲ ಬಟ್ಟೆಯನ್ನು ಜಾಲಿಸಿ ಒಣಗಾಕ್ತೀನಿ. ನೀರು ಇಳಿದಿರೋ ಬಟ್ಟೆಗಳನ್ನೆಲ್ಲ ಆ ಕಡೆ ಹಾಕಿದ್ದೆ. ಇವಾಗ ಲಡ್ಡು ಮಾಡ್ತಾಯಿದ್ದೀನಿ. ನನ್ನ ಮಗಳ ಫೇವ್ರೇಟ್ ಲಡ್ಡು, ಎಲ್ತಿ ಲಡ್ಡು ಅಂತಲೇ ಕರಿಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ, ಕಡಲೆ ಆಪ್ಷನಲ್ಲು. ಫ್ಲಾಕ್ಸ್ ಸೀಡ್ಸು 1 ಬೌಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ, 1 ಬೌಲು ಕಡಲೆ ಬೀಜ, ಅದರಲ್ಲಿ 3 ಬೌಲ್ ಆಗುವಷ್ಟು ನಾನು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ, ಕಪ್ಪೆಳ್ಳು. ಕಡಲೆ ನೀವು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ನಾನು ಹಾಕ್ತೀನಿ. ಈಗ ಎಲ್ಲದನ್ನು ಕೂಡ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಎಣ್ಣೆ ಏನೂ ಹಾಕ್ಬಾರ್ದು, ಹಾಗೇ ಹುರ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಲ್ಲದನ್ನು ಚೆನ್ನಾಗಿ ಹುರಿದು ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಕಡಲೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಅದನ್ನೇನು ಜಾಸ್ತಿ ಹುರಿಬೇಕಂತಿಲ್ಲ. ಫಸ್ಟು ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಎಲ್ಲದನ್ನು ಮಿಕ್ಸ್ ಮಾಡಿ ಹುರ್ಕೊಳ್ಳೋದಿಲ್ಲ, ಸಪ್ರೇಟ್ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಫ್ಲಾಕ್ಸ್ ಸೀಡ್ಸಲ್ಲಂತೂ ಎಷ್ಟು ಬೆನಿಫಿಟ್ಸ್ ಇದೆ. ಅದರದ್ದೇ ಲಡ್ಡು ಯಾವ ಥರ ಮಾಡ್ಬೋದು ಅಂತ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ. ಮತ್ತು ಅದೇ ಬೆನಿಫಿಟ್ಸ್ ಹೇಳ್ತಾ ವ್ಲಾಗ್ ಮಾಡಿದರೆ ಮತ್ತು ಸೇಮ್ ವಿಡಿಯೋ ಅಂತ ಅನಿಸುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನಿಮಗೆ ಬೇಕು ಅಂತಂದರೆ ನಾನು ಫ್ಲಾಕ್ಸ್ ಸೀಡ್ಸ್ದು ಲಡ್ಡು ಯಾವ ಥರ ಮಾಡ್ತೀನಿ ಅಂತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಬಹುದು. ಡ್ರೈ ಫ್ರೂಟ್ಸ್ ನಿಮಗೆ ಯಾವುದೆಲ್ಲ ಇಷ್ಟ ಅದನ್ನು ಆ್ಯಡ್ ಮಾಡ್ಕೊಳ್ಬಹುದು. ನಾನು ಬಾದಾಮಿ ಮತ್ತು ಗೋಡಂಬಿ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಅಂದರೆ ನಾನು ಎಲ್ಲದನ್ನು ಏನಕ್ಕೆ ಸಪ್ರೇಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ ಅಂತ ಅಂದರೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲದನ್ನು ಹುರ್ಕೊಂಡಾದ್ಮೇಲೆ ಎಳ್ಳು ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ. ಲಡ್ಡುಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂತ ಹಾಸ್ಪಿಟಲಲ್ಲಿ ಹೇಳಿದಾಗ ಅವರು ಹಾಲು ಕುಡಿತಿಲ್ಲ ಅಂತ ನಾನು ಹೇಳಿದ್ಕೆ ಅವ್ರು ಹೇಳಿದ್ದು ರಾಗಿ ಮತ್ತು ಎಳ್ಳು ಚೆನ್ನಾಗಿ ಕೊಡಿ, ಹಾಲಿಗಿಂತನೂ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅಂತ. ಮೂಳೆ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಎಳ್ಳು ಆವಾಗವಾಗ ಬಳಸ್ತಾನೇ ಇರ್ತೀನಿ. ಎಷ್ಟು ಈ ವರ್ಷದಲ್ಲಿ ಬಳಸಿರೋ ಅಷ್ಟು ಎಳ್ಳನ್ನು ನಾನು ಯಾವ ವರ್ಷವೂ ಬಳಸಿಲ್ಲ ಅಂತ ಹೇಳ್ಬೋದು. ಎಳ್ಳಲ್ಲಿ ಆದಷ್ಟು ಲಡ್ಡು ಆಗಲಿ, ಸ್ವೀಟ್ ಆಗಲಿ, ಚಿಗಣಿ ಈ ಥರ ಏನಾದ್ರೂ ಮಾಡಿಕೊಡ್ತಾನೆ ಇರ್ತೀನಿ. ಕೊನೆಯದಾಗಿ ಒಂದು ಕೊಬ್ಬರಿಯನ್ನು ತುರಿದು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲನ ಕರ್ಕಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಸೋಸಿ, ಅಂದರೆ ಕಲ್ಲು ಧೂಳು ಎಲ್ಲ ಇರುತ್ತಲ್ಲ, ಅದನ್ನು ಸೋಸ್ಕೊಳ್ತೀನಿ. ಅದನ್ನು ಸೋಸಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಪಾಕ ಬರೋವರೆಗೂ ಕೂಡ ಕುದಿಸ್ಕೊಳ್ತೀನಿ. ಲಡ್ಡು ಚೆನ್ನಾಗಿರಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಜಾಸ್ತಿ ದಿನದವರೆಗೂ ಬಾಳಿಕೆ ಬರಬೇಕು ಅಂತಂದರೆ ಪಾಕನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಒಂದೆಡೆ
ಒಂದೆಡೆ ಪಾಕ ಅಂತ ಹೇಳ್ತೀವಲ್ಲ ಆ ಥರ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಲ್ಲದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಜಾಸ್ತಿ ದಿನದವರೆಗೂ ಕೂಡ ಅದನ್ನು ಇಟ್ಕೊಳ್ಬಹುದು. ಕಡಲೆ ಬೀಜ ತರಿಯಾಗಿ ರುಬ್ಕೊಳ್ತೀನಿ. ನಾನು ಕೊಬ್ಬರಿ ಏನು ರುಬ್ಬಲ್ಲ, ಅದನ್ನು ಹುರಿದಿದ್ದೀನಿ. ಬೇಗ ಕೌಟ್ ಆಗಬಾರ್ದು, ಜಾಸ್ತಿ ದಿನದವರೆಗೂ ಇರಬೇಕು, ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅದನ್ನು ಹುರ್ಕೊಂಡಿದ್ದೀನಿ. ಇದೆಲ್ಲ ಜಾಸ್ತಿ ದಿನ ಇರೋದೇ ಇಲ್ಲ ಬಿಡಿ, ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ. ಆದ್ರೂ ಕೂಡ ಜಾಸ್ತಿ ದಿನ ಇರಬೇಕು ಅಂತಂದರೆ ಆ ಥರ ಮಾಡಬೇಕಾಗತ್ತೆ. ಫ್ಲಾಕ್ ಸೀಡ್ಸನ್ನು ಮಾತ್ರ ನೈಸ್ ಪೌಡ್ರ್ ಮಾಡ್ಕೊಳ್ತೀನಿ. ಅದು ತರಿ ಇದ್ದರೆ ಇಷ್ಟ ಆಗಲ್ಲ. ಹಾಗಾಗಿ ಫ್ಲಾಕ್ ಸೀಡ್ಸ್ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ಅದನ್ನು ನೈಸ್ ಪೌಡ್ರ್ ಮಾಡ್ಬೋದು. ನನ್ನ ಮಗಳು ಎಷ್ಟು ಸಲ ಬಂದು ನೋಡ್ಕೊಂಡು ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಆಯ್ತಾ ಮಮ್ಮಿ ಅಂತ. ಅವಳಿಗೆ ಅಷ್ಟು ಇಷ್ಟ. ನಮ್ಮ ಮನೇಲಿ ಎಲ್ರಿಗೂ ಈ ಸ್ವೀಟ್ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಬರುತ್ತೆ ಅಂತ ಅಂದರೆ ಎಳ್ಳೊಬ್ಬಟ್ಟು ಮಾಡಬೇಕಾದ್ರೆ ಅದ್ರದ್ದು ಹೂರ್ಣ ಇರುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ. ಎಳ್ಳನ್ನು ಕೂಡ ನೈಸ್ ಪೌಡ್ರ್ ಮಾಡೋದಿಲ್ಲ, ತರಿಯಾಗಿ ರುಬ್ಕೊಳ್ತೀನಿ. ಅದು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟು ಟೇಸ್ಟು ಸಖತ್ತಾಗಿರುತ್ತೆ ಮಾತ್ರ. ಇದನ್ನು ಎಳ್ಳು ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ ಅವ್ರು ಖಂಡಿತ ಇದನ್ನು ಮಾಡ್ಕೊಂಡು ತಿನ್ಬೋದು. ಕಡಲೆ ಅದೇ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೈಸ್ ಪೌಡ್ರ್ ಮಾಡಿದ್ದೀನಿ. ಫ್ಲಾಕ್ ಸೀಡ್ಸ್ದು ಆ ನೈಸ್ ಪೌಡ್ರು, ಕಡಲೆ ಬೀಜ ಮತ್ತು ಎಳ್ಳನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಪಾಕ ಹಾಕೋದಕ್ಕಿಂತ ಮುಂಚೆ ಎಲ್ಲದೂ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಹಾಗೆ ನಾನು ಕಡಲೆ ಮಿಕ್ಸಿಂಗ್ ಮಾಡುವಾಗ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರದ್ದು ಒಳ್ಳೆ ಘಮ ಬರ್ತಿರುತ್ತೆ, ಅದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಒಂದೆಡೆ ಪಾಕ ಹೇಳ್ತೀವಲ್ಲ ಅದು ಕೂಡ ರೆಡಿ ಆಗಿದೆ. ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬೆಲ್ಲದ ಅಳತೆ ಹೇಳಿಲ್ಲ ನಾನಿಲ್ಲಿ. ಅಂದರೆ ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವೀಟೇ ಇಷ್ಟ ಆಗಲ್ಲ, ಸ್ವಲ್ಪ ಹಾಕ್ಕೊಳ್ತಾರೆ ಅಷ್ಟೇ. ಹಾಗಾಗಿ ನಿಮ್ಮ ಸಿಹಿಗನುಸಾರವಾಗಿ ನೀವು ಸ್ವೀಟನ್ನು ಹಾಕ್ಕೊಳ್ಬಹುದು. ಈ ಕಡೆ ಇವಾಗ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಎಲ್ಲ ಹಾಕಿರೋದ್ರಿಂದ ಪಾಕನ ಬೇಗನೆ ಹೀರ್ಕೊಂಡು ಬಿಡುತ್ತೆ, ಅಂದರೆ ಸ್ವಲ್ಪ ತೆಳುವಾಗಿ ಅನ್ನಿಸ್ಬಹುದು. ಎಲ್ಲದೂ ಕೂಡ ಹೀರ್ಕೊಂಡು ಒಂದು 10 ನಿಮಿಷ ಅದನ್ನು ತಣ್ಣಗಾಗೋವರೆಗೂ ಬಿಡ್ತೀನಿ. ಅಂದರೆ ಪೂರ್ತಿ ತಣ್ಣಗಾಗಬೇಕಂತೇನಿಲ್ಲ, ಮುಟ್ಟಿದರೆ ಬೆಚ್ಚಗೆ ಅನ್ನಿಸ್ಬೇಕು, ಆದರೆ ಅದು ಜಾಸ್ತಿ ಸುಡಬಾರ್ದು. ನನ್ನ ಮಗಳಿಗೆ ಇದು ಪುರಿ ಸ್ವೀಟ್ ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಎಳ್ಳು, ಹುರಿದಿಟ್ಕೊಂಡಿರುವಂತಹ ಎಳ್ಳು ಮತ್ತು ಕಡಲೆ ಪುಡಿ, ಅಂದರೆ ಹುರ್ಗಡ್ಲೆನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಪುಡಿ ಜಾಸ್ತಿ ಹಾಕಿದರೆ ನೀವು ಉಂಡೆ ಕೂಡ ಕಟ್ಕೊಳ್ಬಹುದು. ಪುರಿ ಉಂಡೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಇದನ್ನು ಮಾಡ್ತಾ ಇರೋದು. ಉಂಡೆ ಕಟ್ಟಲ್ಲ ಅಂದರೆ ಇದನ್ನು ಹಾಗೆ ಬೇಕಾದ್ರೂ ತಿನ್ನಬಹುದು. ಅದನ್ನು ಉಂಡೆ ಕಟ್ಟೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಇದು ಕೂಡ ತಣ್ಣಗಾಗಿತ್ತು. ಇವಾಗ ಉಂಡೆ ಕಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ಬಂದಿದೆ. ಅಂದರೆ ಫುಲ್ಲು ಗಟ್ಟಿಗಿದ್ದರೆ ಕಡಿಯೋಕ್ಕಾಗಲ್ಲ ಅನ್ನೋ ಥರ ಇದ್ದರೆ ನನ್ನ ಮಗಳು ತಿನ್ನಲ್ಲ, ಹಾಗಂತ ಪೂರ್ತಿ ಇದು ಮೆತ್ತಗೂ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಬೇಕಾದರೆ ಫ್ಲಾಕ್ ಸೀಡ್ಸ್ ಹಾಕಿಲ್ಲ ಅಂತಂದರೆ ಎಳ್ಳು ಬಿಟ್ಟಿಂದು ಹೂರ್ಣ ಇರುತ್ತಲ್ಲ ಅದೇ ಥರ ಇರುತ್ತೆ. ಒಬ್ಬಟ್ಟು ಕೂಡ ಮಾಡ್ಕೊಳ್ಬಹುದು, ಅಥವಾ ಈ ಥರ ಚಿಗಡಿ ಉಂಡೆ ಮಾಡಿ ಎತ್ತಿಟ್ಕೊಂಡು ಪ್ರತಿದಿನ ತಿನ್ನಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಳ್ಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪ್ರತಿದಿನ ಒಂದು ಉಂಡೆ ತಿಂತಾ ಬಂದರೆ ಕೈಕಾಲು ನೋವು ಕಡಿಮೆ ಆಗುತ್ತೆ, ಸೊಂಟಕ್ಕೆ ಬಲ ಬರುತ್ತೆ, ಸೊಂಟಕ್ಕೆ ಶಕ್ತಿ ಇರುತ್ತೆ. ಕ್ಯಾಲ್ಸಿಯಂ ರಿಚ್ ಲಡ್ಡು ಅಂತಲೇ ಹೇಳ್ಬೋದು. ರೆಡಿ ಆಯಿತು. ಬಿಸಿ ಇದ್ದಾಗ ಬಾಕ್ಸಿಗೆ ಹಾಕಲ್ಲ, ಪೂರ್ತಿ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಡ್ಕೊಳ್ತೀನಿ. ಇದು ನಮ್ಮ ಮನೆಗೆ ಪೇಂಟ್ ಕೆಲ್ಸಕ್ಕೆ ಬಂದಿದ್ರಲ್ಲ ಅವ್ರ ಗಾಡಿ ಮೇಲೆ ಇದ್ದಿದ್ದು. ನನಗೆ ಈ ಲೈನ್ಸ್ ತುಂಬಾ ಇಷ್ಟ ಆಯಿತು. ನಾನು ನಂಬಿರೋದಿದೆ, ಕಾಲ ಬಿಟ್ಟರು ಕರ್ಮ ಬಿಡಲ್ಲ. ನಾನೇನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದರೆ ಕೆಲವ್ರಿಗೆ ಓವರ್ ಅಂತ ಅನ್ನಿಸ್ಬೋದು, ಕೆಲವ್ರಿಗೆ ಸರಿ ಅಂತ ಅನ್ನಿಸ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇವಾಗ ಚಪ್ಪಲಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಚೆನ್ನಾಗೇ ಇತ್ತು. ಪೇಂಟ್ ಮಾಡುವಾಗ ಆಚೆಗೆ ಹಾಕಿದ್ವಲ್ಲ ಅದು ಮಳೆಲೆಲ್ಲ ನೆಂದು ಇಷ್ಟೊಂದು ಹಾಳಾಗಿರಲಿಲ್ಲ. ಅದ್ರ ಮೇಲೆ ಪೇಂಟ್ ಮಾಡೋಕ್ಕೆ ಚೆನ್ನಾಗಲ್ಲ ಮತ್ತು ಹಾಳಾಗುತ್ತೆ, ಜಾಸ್ತಿ ದಿನದವರೆಗೂ ಪೇಂಟ್ ಇರೋಲ್ಲ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಇತ್ತಲ್ಲ ಪೇಂಟ್ ಅದನ್ನೆಲ್ಲ ಕೆರೆದಿದ್ದೀನಿ. ಅದೆಲ್ಲ ಸಿಪ್ಪೆ ಥರ ಎದೊಳ್ತಾ ಇತ್ತು. ಇವಾಗ ಅದಕ್ಕೆ ಕಬ್ಬಿಣಕ್ಕೆ ಪೇಂಟ್ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಪೇಂಟ್ ಅದನ್ನೇನಂತಾರೆ ಅಂತ ಗೊತ್ತಿಲ್ಲ, ಅದಾದರೆ ಕಬ್ಬಣ ತುಕ್ಕಿಡಿಯಲ್ಲ ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಕಬ್ಬಣ ಕೊಡ್ಸೋದಕ್ಕಿಂತ ಪೇಂಟ್ ತರಿಸಿದ್ರು, ಅದಿತ್ತು. ಹಾಗಾಗಿ ಅದನ್ನು ನಾನು ಪೇಂಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೂತ್ಕೊಂಡು ನೋಡ್ತಾ ಇದ್ಲು, ಏನು ಮಾಡ್ತೀಯಾ ಮಮ್ಮಿ ಅಂತ. ನಿತ್ಯಾಗಂತೂ ತುಂಬ ಖುಷಿ, ಏನು ಮಮ್ಮಿ ನೀನು ಗಾರೆ ಕೆಲಸನೂ ಮಾಡ್ತೀಯಾ, ಪೇಂಟು ಮಾಡ್ತೀಯಾ, ಎಲ್ಲ ಕೆಲಸನೂ ಮಾಡ್ತೀಯಲ್ಲ ಮಮ್ಮಿ, ನಿಂಗೆ ಎಲ್ಲದು ಹೆಂಗೆ ಬರುತ್ತೆ ಅಂತ. ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಹೇಳಲ್ಲ, ಬಟ್ ಬ್ಯಾಲೆನ್ಸ್ ಮಾಡೋವಷ್ಟು ಬರುತ್ತೆ. ನೋಡಿ ಈ ಥರ ಹಾಳಾಗಿಬಿಟ್ಟಿದೆ, ಈ ಥರ ಕಾಣಿಸ್ತಾ ಇದ್ದು. ಪೇಂಟ್ ಎಲ್ಲ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡೆ ಇದು ಚೆನ್ನಾಗಿಲ್ಲ, ಹಾಳಾಗಿಬಿಟ್ಟಿದೆ, ಬೇಡ ಇದನ್ನು ಯೂಸ್ ಮಾಡೋದು, ಬೇರೆದು ಹೊಸದನ್ನೇ ತೊಗೊಂಡು ಬರೋಣ ಅಂತ. ಒಂದು ಸಲ ಟ್ರೈ ಮಾಡೋಣ ಯಾವ ಥರ ಬರುತ್ತೆ. ಚೆನ್ನಾಗಿಲ್ಲ ಅಂತ ಅಂದರೆ ಬೇರೆ ತೊಂದರಾಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಪೇಂಟ್ ಎಲ್ಲ ಮಾಡಿದ ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಹೊಸದ ಥರನೇ ಇದೆ. ಮತ್ತು ಬೇರೆ ತರಬೇಕಂತೇನಿಲ್ಲ, ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಗಟ್ಟಿ ಕೂಡ ಇದೆ. ಇದೆಲ್ಲ ಆಯಿತು, ಪೇಂಟ್ ಎಲ್ಲ ಮುಗಿಸಿ
ಏನು ಗೊತ್ತಾ, ನೆನ್ನೆ ಇವಳು ಒಬ್ಬಳು ಬಂದಿದ್ಲು, ಮೇವು ತಿಂದ ತಕ್ಷಣ ಒಳ್ಳೆ ಮಕ್ಕಳು. ಇವತ್ತು ಇಬ್ಬರು ಬಂದಿದ್ದಾರೆ. ಇವಾಗ ತೋಟಕ್ಕೆ ಹೊರಟಿದ್ದೆ ನಾನು ಸುಡ್ಕೊಂಬರೋಕ್ಕೆ ಅಂತ, ಬಟ್ ಇವರಿಬ್ಬರೇ ಬಂದುಬಿಟ್ಟಿದ್ದಾರೆ. ಇವಾಗ ಹಸು ಒಂದು ಹೊಡ್ಕೊಂಬರಕ್ಕೆ ಹೋಗಬೇಕು. ಇವಳು ನನಗೆ ಬಿಚ್ಚಿಬಿಟ್ಟಿದ್ದೆ, ಇವಳನ್ನ ಕಟ್ಟಾಕಿದ್ದೆ. ಹೆಂಗೆ ಹಸ್ಕೊಂಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಹೊಟ್ಟೆ ತುಂಬಿದೆ, ವಾಪಸ್ ಮನೆಗೆ ಬಂದುಬಿಟ್ಟಿದ್ದಾರೆ. ಒಳ್ಳೆ ಮಕ್ಕಳು, ಇದೇ ಥರ ಇರಬೇಕು. ಈಗ ಅವಳು ಒಬ್ಬಳು ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಹೊಟ್ಟೆ ತುಂಬಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಚೆನ್ನಾಗಿ ತಿಂದ್ಕೊಂಡು ಬಂದಿದ್ದಾಳೆ. ಏನಮ್ಮ ಮಾಡಲಾ? ಸಾಕಾ? ಮತ್ತೆ ಮುಂದಕ್ಕೆ ಬರ್ತೀಯಾ? ತೋಟಕ್ಕೆ ಹೋಗಿ ಹಸು ಹೊಡ್ಕೊಂಡು ಬಂದು ಹಾಲು ಕರೆದು ಟೀ ಮಾಡಿಕೊಟ್ಟು ಇವಾಗ ಅವತ್ತು ಹಿಂದಿನ ವ್ಲಾಗಲ್ಲಿ ನಾನು ನೆಲ್ಲಿಕಾಯಿಂದು ಚೆನ್ನಾಗಿ ತುರಿದು ಒಣಗ್ಸೋದಕ್ಕೆ ಇಟ್ಟಿದ್ನಲ್ಲ, 3 ದಿನ ಚೆನ್ನಾಗಿ ಒಣಗಿಸಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಸಾಕು ಪೌಡ್ರ್ ಆಗ್ತಾ ಇದೆ. ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಪೌಡ್ರು ಚೆನ್ನಾಗಿ ಬರಲ್ಲ, ಹಾಳಾಗುತ್ತೆ. ಅದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಒಂದು 15 ದಿನದವರೆಗೂ ನಾನು ಯೂಸ್ ಮಾಡ್ತೀನಿ. 1/4 kg ಬೆಟ್ಟದ ನೆಲ್ಲಿಕಾಯಲ್ಲಿ ಪುಡಿ ಮಾಡ್ಕೊಂಡಿರೋದು. ಪುಡಿ ಮಾಡಿದ ಮೇಲೆ ಇಷ್ಟೇ ಆಗಿದೆ. ಬಟ್ 1 ಲೋಟ ನೀರಿಗೆ ಇವಾಗ ನಾನು ತೋರಿಸಿದ್ನಲ್ಲ ಅಷ್ಟು ಹಾಕೊಂಡು ಕುಡಿದ್ರೆ ಸಾಕು. ಪ್ರತಿದಿನ ನೆಲ್ಲಿಕಾಯನ್ನು ಮಿಕ್ಸಿ ಮಾಡಿಕೊಂಡು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಯೂಸ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.